ಇವತ್ತು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ MCQs ಇದೆ. ಸೊ ನಿಮಗೆ ಮುಂಚೆನೆ ಹೇಳಿದಂಗೆ ಇದು PCPSI ಲೆವೆಲ್ಗೆ ಆ ತರ ಸೆಟ್ ಮಾಡಿದೀವಿ. ಸ್ವಲ್ಪ ಈಸಿ ಅನ್ಸ್ಬೋದು ಕೆಲವರಿಗೆ. ನೆಕ್ಸ್ಟ್ FDA ಇದ್ದಾಗ ಸ್ವಲ್ಪ ಟ್ರಿಕಿ ಆಗಿ ಸೆಟ್ ಮಾಡ್ತೀವಿ. ನಾನ್ ಟೆಕ್ನಿಕಲ್ಗೆಲ್ಲ ಸ್ವಲ್ಪ ಟ್ರಿಕಿ ಆಗಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಣ. ಆಯಾ ಎಕ್ಸಾಮ್ಸ್ಗೆ ಏನ್ ಬೇಕು ಆ ಲೆವೆಲ್ ಅಲ್ಲಿ ಸೆಟ್ ಮಾಡಿದೀವಿ ಈಗ. ಸೊ ಫಸ್ಟ್ ಕ್ವಶನ್, ಹೊಸ ರಾಜ್ಯ ಸ್ಥಾಪನೆಗೆ ಸಂಸತ್ತಿನಲ್ಲಿ ಎಷ್ಟು ಬಹುಮತ ಬೇಕು? ನಿಮ್ಮ ಆನ್ಸರ್ಸ್ ನ ಕೆಳಗಡೆ ಕಮೆಂಟ್ ಮಾಡಿ. ಹೊಸ ರಾಜ್ಯ ಸ್ಥಾಪನೆಗೆ ಸಂಸತ್ನಲ್ಲಿ ಯಾವ ರೀತಿಯ ಬಹುಮತ ಬೇಕು ಅಂತ. ಇದಕ್ಕೆ ಸರಿಯಾದ ಆನ್ಸರ್ ಬಂದು, ತುಂಬಾ ಜನ ತಪ್ಪಾಗ್ತಾ ಇದ್ದೀರಾ. ಸರಿ ಉತ್ತರ ಬಂದು ಸರಳ ಬಹುಮತ. ವೆರಿ ವೆರಿ ಇಂಪಾರ್ಟೆಂಟ್. ಏನಾದ್ರೂ ಒಂದು ಹೊಸ ರಾಜ್ಯ ಸ್ಥಾಪನೆ ಆಗ್ಬೇಕು ಅಂತಂದ್ರೆ ಸಂಸತ್ತಲ್ಲಿ ಸರಳ ಬಹುಮತ ಬೇಕಾಗತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಆಂಧ್ರ ಇಂದ ತೆಲಂಗಾಣ ರಚನೆ ಆಯ್ತು. ಆ ತೆಲಂಗಾಣ ರಚನೆ ಆಗೋ ಸಂದರ್ಭದಲ್ಲಿ ಆಂಧ್ರಕ್ಕೆ ಬಿಲ್ ಕಳಿಸ್ತಾರೆ, ಏನಪ್ಪಾ ನಿಮ್ಮ ಒಪ್ಪಿಗೆ ರೆಡಿ, ನಿಮ್ಗೆ 2 ರಾಜ್ಯ ಮಾಡ್ಬೇಕು ಅಂತ ಇದೀವಿ, ನಿಮ್ದು ಒಪ್ಪಿಗೆ ಇದೆಯಾ ಅಂತ. ಬಟ್ ಆಂಧ್ರ ವಿಧಾನಸಭೆಯಲ್ಲಿ ತುಂಬಾ ದೊಡ್ಡ ಗಲಾಟೆ ಆಗ್ಬಿಟ್ಟು ಪೆಪ್ಪರ್ ಸ್ಪ್ರೇ ಎಲ್ಲ ಹೊಡೆದ್ಬಿಟ್ಟು ಬೇಡ ಬೇಡ ಅಂತ ಫುಲ್ ಗಲಾಟೆ ಆಗಿತ್ತು. ಬಟ್ ಆದ್ರೂ ಕೂಡ ಸಂಸತ್ನಲ್ಲಿ ಸರಳ ಬಹುಮತದಿಂದ ಬಿಲ್ ಪಾಸ್ ಮಾಡಿ ತೆಲಂಗಾಣನ ರಚನೆ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ರಾಜ್ಯ ರಚನೆ ಆಗ್ಬೇಕು ಅಂತಂದ್ರೆ ಸರಳ ಬಹುಮತ ಸಾಕಾಗತ್ತೆ. ಅಂದ್ರೆ ನೀವಿಲ್ಲಿ ಈ ಮೈನ್ಸ್ ಆಸ್ಪೆಕ್ಟ್ ಇಂದ ಎಲ್ಲ ಬರೀಬಹುದು. ಕಂಪ್ಲೀಟ್ ಕಂಟ್ರೋಲ್ ಸಂಸತ್ ಕೈಲೇ ಇರುತ್ತೆ, ರಾಜ್ಯ ವಿಧಾನಸಭೆಗಳಿಗೆ ಇರಲ್ಲ. ಸೊ ನೆನ್ಪಿಟ್ಕೊಳ್ಳಿ. ಏನಾದ್ರು ಹೇಳ್ತೀರಾ ನವೀನ್ ಇಲ್ಲಿ? ನಥಿಂಗ್ ಸರ್, ಅಷ್ಟೇ ಸರ್, ಇನ್ನೇನಿಲ್ಲ. ಓಕೆ, ದಟ್ಸ್ ಇಟ್. ನೋಡಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾರು ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸಬಹುದು? ಫಂಡಮೆಂಟಲ್ ರೈಟ್ಸ್ ನ ಯಾರು ಸಸ್ಪೆಂಡ್ ಮಾಡಬಹುದು ಅಂತ. ಸೊ ಇದಕ್ಕೆ ಸರಿ ಉತ್ತರ ಯಾರು? ಅಧ್ಯಕ್ಷರು. ಅಧ್ಯಕ್ಷರು ಅಂದ್ರೆ ನಮ್ಮ ರಾಷ್ಟ್ರಪತಿ ಅಂತ ಅರ್ಥ ಆಯ್ತಾ? ರಾಷ್ಟ್ರಪತಿಯವರು ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸಬಹುದು. ಯಾವಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತಲ್ಲ ಅಂತ ಸಂದರ್ಭಗಳಲ್ಲಿ ಏನ್ ಮಾಡ್ಬೋದು? ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸಬಹುದು. ಸೊ ಬಟ್ ಮೂಲಭೂತ ಹಕ್ಕುಗಳಲ್ಲಿ 20 ಮತ್ತೆ 21ನೇ ವಿಧಿ ಇದು ಯಾವುದೇ ಸಂದರ್ಭದಲ್ಲೂ ಕೂಡ ಅಮಾನತಾಗಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಎಕ್ಸಾಮ್ಗಳಲ್ಲಿ ಕೇಳಿದಾನೆ, ಯಾವುದೇ ಸಂದರ್ಭದಲ್ಲೂ ಅಮಾನತಾಗದೇ ಇರೋಂತ ಫಂಡಮೆಂಟಲ್ ರೈಟ್ಸ್ ಯಾವ್ದು ಅಂತಂದ್ರೆ 20 ಮತ್ತೆ 21. ಬಟ್ ಅದೇನು ಅಂತ ಗೊತ್ತಿರ್ಬೇಕು ನಿಮ್ಗೆ. 20 ಏನು? ಒಬ್ಬ ವ್ಯಕ್ತಿನ ತನ್ನ ವಿರುದ್ಧ ತಾನೇ ಅಪರಾಧಿ ಅಂತ ಕರ್ಕೊಂಡೋಗಿದ್ದಾಗ ಅವ್ರ ವಿರುದ್ಧ ಅವರೇ ಸಾಕ್ಷಿ ಹೇಳಂಗಿಲ್ಲ. ಆಮೇಲೆ ಒಂದು ತಪ್ಪಿಗೆ ಒಂದೇ ಶಿಕ್ಷೆ ವಿಧಿಸ್ಬೇಕು. ಇದೆಲ್ಲ ಓದಿರ್ತೀರ ನೀವು. ಅಂದ್ರೆ ಅವ್ರಿಗೆ ರಕ್ಷಣೆ ಕೊಡುವಂಥದ್ದು. 21 ಪ್ರತಿಯೊಬ್ಬರಿಗೂ ಜೀವಿಸುವಂತ ಹಕ್ಕು. ಈ 2 ಆರ್ಟಿಕಲ್ ಯಾವುದೇ ಟೈಮಲ್ಲೂ ಕೂಡ ರದ್ದು ಮಾಡಕ್ಕಾಗಲ್ಲ. ಇನ್ನ ಬೇರೆ ಆರ್ಟಿಕಲ್ 19, ಫಾರ್ ಎಕ್ಸಾಂಪಲ್ ನಮ್ದು ಚೀನಾ ಏನೋ ವಾರ ಆಗ್ತಿರುತ್ತೆ, ಪಾಕಿಸ್ತಾನ್ ವಾರ ಆಗ್ತಿರುತ್ತೆ. ಅಂತ ಟೈಮಲ್ಲಿ ಏನೇನೋ ಮಾತಾಡಿ ಸುಮ್ಮನೆ ಇಶ್ಯೂಸ್ ದೊಡ್ಡದಾಗೋದಕ್ಕಿಂತ ಆರ್ಟಿಕಲ್ 19 ನ ವಜಾ ಮಾಡಬಹುದು. ಸೊ ವೆರಿ ಇಂಪಾರ್ಟೆಂಟ್. ನವೀನ್, ಬೇರೆ ಏನ್ ಹೇಳ್ತೀರಾ? ಅದೇ 20-21 ಸರ್ 359 ಆರ್ಟಿಕಲ್ ಪ್ರಕಾರ ಇದಾಗುತ್ತೆ. 359 ಪ್ರಕಾರ ಇವೆರಡು ಆರ್ಟಿಕಲ್ ನ ರದ್ದು ಮಾಡಕ್ ಆಗದೇ ಇಲ್ಲ ಅಲ್ವಾ ನವೀನ್? ಹೌದು ಸರ್. ವೆರಿ ವೆರಿ ಇಂಪಾರ್ಟೆಂಟ್. 20, 21 ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಲೇಖನಗಳಲ್ಲಿ ಭಾರತೀಯ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಿವೆ? ಅಂದ್ರೆ ಯಾವ ಆರ್ಟಿಕಲ್ಸ್, ಎಲ್ಲಿಂದ ಎಲ್ಲಿವರೆಗೂ ಅಂತ. ಗೊತ್ತಿರ್ಬೇಕಪ್ಪ, ಆರ್ಟಿಕಲ್ಸ್ ಅಂತೂ ಕಾನ್ಸ್ಟಿಟ್ಯೂಷನ್ ತಿಳ್ಕೊಂಡಿರ್ಲೇಬೇಕಾಗತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಫಂಡಮೆಂಟಲ್ ರೈಟ್ಸ್ ಆಗ್ಲಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಗ್ಲಿ, ಆಮೇಲೆ ಸಿಟಿಸನ್ಶಿಪ್ ಆಗ್ಲಿ, ಎಲ್ಲಾನು ಆರ್ಟಿಕಲ್ಸ್ ಪ್ರತಿಯೊಂದು ಗೊತ್ತಿರ್ಬೇಕು ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಅಂತ. ಸೊ ಅದಕ್ಕೆ ನೀವು ಫಸ್ಟ್ ಇಂಡೆಕ್ಸ್ ತೆಗಿತಿದ್ದಂಗೆ ಒಂದು ಲಿಸ್ಟ್ ಇರುತ್ತೆ ಎಲ್ಲಿಂದ ಎಲ್ಲಿಗೆ. ಅದನ್ನ ಸರಿ ಮಗಪ್ ಮಾಡ್ಬಿಡಿ, ಕ್ಲೀನ್ ಆಗಿ ಕುತ್ಕೊಂಡು ಒಂದು ಅರ್ಧ ಗಂಟೆ ಕುತ್ಕೊಂಡು ರೆಡಿ ಆಗ್ಬೋದು.
ಸೊ ಇಲ್ಲಿ ಕೇಳಿರೋದು ರಾಜ್ಯ ನಿರ್ದೇಶಕ ತತ್ವಗಳು ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ಬಿಟ್ಟು. ಇದು ಆರ್ಟಿಕಲ್ 36 ಇಂದ 51 ವರೆಗೂ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸಲ ಕೇಳಿದಾನೆ, ನೆಕ್ಸ್ಟ್ ಎಕ್ಸಾಮ್ಗಳಲ್ಲೂ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್. ಮಂತ್ರಿಗಳ ಪರಿಷತ್ತಿನಲ್ಲಿ ಪ್ರಧಾನಿ ಸೇರಿದಂತೆ ಒಟ್ಟು ಮಂತ್ರಿಗಳ ಸಂಖ್ಯೆ ಇಷ್ಟನ್ನ ಮೀರಬಾರದು. ಅಂದ್ರೆ ಎಷ್ಟು % ಇರ್ಬೋದು ನಮ್ಮ ಮಂತ್ರಿ ಮಂಡಲ ಅಂದ್ಬಿಟ್ಟು. ವೆರಿ ಇಂಪಾರ್ಟೆಂಟ್ ಕ್ವಶನ್. ತುಂಬಾ ಸರಿ ಕೇಳಿದಾನೆ ಇದು. ಮಂತ್ರಿ ಮಂಡಲ ಎಷ್ಟಿರ್ಬೋದು ಅಂತ. ಆನ್ಸರ್ಸ್ ಟೈಪ್ ಮಾಡಿ. ಸೊ ಇದಕ್ಕೆ ಆನ್ಸರ್ ನಮ್ಮ ಮಂತ್ರಿ ಮಂಡಲ 15% ಮೀರಂಗಿಲ್ಲ. ಇಲ್ಲಾಂದ್ರೆ ಎಲ್ರೂ ಮಂತ್ರಿಗಳಾಗ್ಬಿಟ್ಟಿರೋರು ನಮ್ಮಲ್ಲಿ. ಯಾಕಂದ್ರೆ ಯಾರಾದ್ರೂ ಗಲಾಟೆ ಮಾಡೋದಕ್ಕೆ ಏರಿಕೆ ಮಾಡಿದ್ರೆ ಸಾಕು, ಅವ್ರನ್ನ ಮಂತ್ರಿ ಮಾಡ್ಕೊಂಡ್ಸ್ಬಿಡೋರು. ಬಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಾವಿಷನ್ 15% ಅಷ್ಟೇ ಇರಬೇಕು. 15% ಮೀರಂಗಿಲ್ಲ. ಅಂದ್ರೆ 100ಕ್ಕೆ 15 ಜನ. ಗೊತ್ತಲ್ಲ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆಯ್ತಾ. 15% ನಮ್ಮ ಇದನ್ನ ಮೀರಂಗಿಲ್ಲ. 100ಕ್ಕೆ 15 ಜನ ಅಷ್ಟೇ ಇರ್ಬೋದು ಮಿನಿಸ್ಟರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನವೀನ್ ಬೇರೆ? ಅದೇ ಸರ್, ಇದಕ್ಕೆ ಅಮೆಂಡ್ಮೆಂಟ್ 91 ಅಮೆಂಡ್ಮೆಂಟ್ 2003 ಅಲ್ಲಿ ಆಗ್ತದೆ. ಓಕೆ, ಇದಕ್ಕೆ ಅಮೆಂಡ್ಮೆಂಟ್ 91st ಅಮೆಂಡ್ಮೆಂಟ್ ನೆನ್ಪಿಟ್ಕೊಳ್ಳಿ. 91ನೇ ತಿದ್ದುಪಡಿ ಕೇಳಿದ್ದಾನೆ. 91ನೇ ತಿದ್ದುಪಡಿ 2003ರಲ್ಲಿ ನಮ್ಮ ಮಂತ್ರಿ ಮಂಡಲ 15% ಮೀರಂಗಿಲ್ಲ ಅಂತ ಹೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಾ ನೆಕ್ಸ್ಟ್ ನೆನ್ಪಿಟ್ಕೊಂಡ್ಬಿಡಿ 15% ಅಂತ. ಮೊನ್ನೆ KS ಅಲ್ಲೂ ಇತ್ತಲ್ಲಿ ಸರ್. ಓಕೆ, ಸೇಮ್ ಕ್ವಶನ್. ಸರ್ ಓಕೆ ನವೀನ್. ಓಕೆ, ಸಂವಿಧಾನದ ಪ್ರಕಾರ ನ್ಯಾಯಾಂಗ ಪರಿಶೀಲನೆಯ ಅಧಿಕಾರ ಯಾರು ಚಲಾಯಿಸಬಹುದು? ಜುಡಿಷಿಯಲ್ ರಿವ್ಯೂ ಅಂದ್ರೆ ಒಂದು ನ್ಯಾಯ ಕೊಟ್ಟಿರತಕ್ಕಂಥದ್ದನ್ನ ಮತ್ತೆ ರಿವ್ಯೂ ಮಾಡೋಂಥ ಅಧಿಕಾರ, ನ್ಯಾಯಾಂಗ ಪರಿಶೀಲನೆ ಅಧಿಕಾರ ಯಾರು ಮಾಡ್ಬೋದು ಅಂತ. ಇದಕ್ಕೆ ರೈಟ್ ಆನ್ಸರ್ ಬಂದು ಸುಪ್ರೀಂ ಕೋರ್ಟು ಮಾಡ್ಬೋದು, ಹೈಕೋರ್ಟು ಮಾಡ್ಬೋದು. ಅಂದ್ರೆ ಇದು ಕರೆಕ್ಟ್ ಆನ್ಸರ್ ಸಿ. ಎ ಮತ್ತೆ ಬಿ ಎರಡೂ ಕೂಡ ಜುಡಿಷಿಯಲ್ ರಿವ್ಯೂ ಅಂದ್ರೆ ನ್ಯಾಯಾಂಗ ಪರಿಶೀಲನೆ. ಸೊ ನಿಮ್ಗೊಂದು ಕಾನ್ಸೆಪ್ಟ್ ಹೇಳ್ತೀನಿ. ನ್ಯಾಯಾಂಗ ಪರಿಶೀಲನೆ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ನ್ಯಾಯಾಂಗ ಪರಿಶೀಲನೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಏನು ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಒಂದು ಆರ್ಡರ್ ಆಗುತ್ತೆ ಅಂತ ಇಟ್ಕೊಳ್ಳಿ ಸುಪ್ರೀಂ ಕೋರ್ಟ್ ಅಲ್ಲಿ. ಅಥವಾ ಅದನ್ನ ಏನಾದ್ರೂ ಚೇಂಜ್ ಮಾಡಬೇಕು, ಅದನ್ನ ಇನ್ನೊಂದ್ಸರಿ ರಿವ್ಯೂ ಮಾಡಬೇಕು, ಅದನ್ನೇನಾದ್ರೂ ತನ್ನ ತೀರ್ಪನ್ನು ಬದಲಾಯಿಸಬೇಕು ಅಂದ್ರೆ ನ್ಯಾಯಾಂಗ ಪರಿಶೀಲನೆ ಅಂತ ಕರೀತಾರೆ. ಇನ್ನೊಂದು ಬರುತ್ತೆ ನ್ಯಾಯಾಂಗ ಕ್ರಿಯಾಶೀಲತೆ ಅನ್ಬಿಟ್ಟು. ವೆರಿ ವೆರಿ ಇಂಪಾರ್ಟೆಂಟ್. KS ಅಲ್ಲೆಲ್ಲ ಕೇಳ್ತಾ ಇರ್ತಾನೆ. ನ್ಯಾಯಾಂಗ ಕ್ರಿಯಾಶೀಲತೆ ಅಂದ್ರೆ ಜುಡಿಷಿಯಲ್ ಆಕ್ಟಿವಿಸಮ್ ಅಂತಂದ್ರೆ, ಕ್ರಿಯಾಶೀಲತೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೋಡ್ ಅಲ್ಲಿ ಏನೋ ಒಂದು ಬೆಳಗ್ಗೆ ಆಕ್ಸಿಡೆಂಟ್ ಆಗಿ ಯಾರೋ ಬಿದ್ದೋಗ್ಬಿಡ್ತಾರೆ. ಸೊ ಅವಾಗ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತೆ ಕೋರ್ಟು ಸರ್ಕಾರಕ್ಕೆ ವಾರ್ನ್ ಮಾಡುತ್ತೆ. ಅಂದ್ರೆ ಎಲ್ಲ ಒಂಥರ ಜಡಗಟ್ಬಿಟ್ಟಿರುತ್ತಲ್ಲ ನಮ್ಮ ಗೌರ್ಮೆಂಟ್, ಅದಕ್ಕೆ ಆಕ್ಟಿವ್ ಆಗ್ಬೇಕು ಅಂದ್ಬಿಟ್ಟು ಏನ್ ಮಾಡುತ್ತೆ ಅಂದ್ರೆ ನೀವು ಸರಿಗ್ ಮಾಡಿಲ್ಲ, ಯಾರಲ್ಲಿ BBMP ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡುತ್ತೆ. ಅವಾಗ ಅಲ್ಲೆಲ್ಲ ನಮ್ಮ ಸರ್ಕಾರದಲ್ಲಿ ಅಂಗಗಳೆಲ್ಲ ವರ್ಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಇದು ನ್ಯಾಯಾಂಗ ಕ್ರಿಯಾಶೀಲತೆ. ಕೇಳ್ಬೋದು ನ್ಯಾಯಾಂಗ ಪರಿಶೀಲನೆ ಮತ್ತೆ ನ್ಯಾಯಾಂಗ ಕ್ರಿಯಾಶೀಲತೆ ಎರಡಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ, ಇದೆಲ್ಲ ಪ್ರಿಲಿಮ್ಸ್ ಆಸ್ಪೆಕ್ಟ್ ಇಂದ ಏನ್ ಕೇಳಲ್ಲ, ಮೈನ್ಸ್ ಆಸ್ಪೆಕ್ಟ್ ಇಂದ ಬರೀಬಹುದು ಇದನ್ನ. ಆಯ್ತಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಸಮಿತಿಯು ಸಂವಿಧಾನದ 263ನೇ ಆರ್ಟಿಕಲ್ ಅಡಿಯಲ್ಲಿ ಶಾಶ್ವತ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸಲು ಪ್ರತಿಪಾದಿಸಿತು? ಶಾಶ್ವತ ಅಂತಾರಾಜ್ಯ ಮಂಡಳಿ, ಇಂಟರ್ಸ್ಟೇಟ್ ಕೌನ್ಸಿಲ್. ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 263 ನೆನ್ಪಿಟ್ಕೊಂಡ್ಬಿಡ್ರಪ್ಪ. ಇದೊಂದು ಸಂವಿಧಾನಬದ್ಧ ಸಂಸ್ಥೆನಾ ಅಥವಾ ಇಲ್ವಾ ಅಂತೆಲ್ಲ ಕೇಳಿದಾನೆ. ಅಂತಾರಾಜ್ಯ ಮಂಡಳಿ ಕೂಡ ಆರ್ಟಿಕಲ್ ಇದೆ ಅಂತಂದ್ರೆ ಅದು ಸಂವಿಧಾನಬದ್ಧ ಸಂಸ್ಥೆನೇ ಆಗ್ಬಿಡುತ್ತೆ. ಇದೇನಾದ್ರೂ ಸಣ್ಣ ಪುಟ್ಟ ಇಶ್ಯೂಸ್ಗಳಿದ್ರೆ ರಾಜ್ಯಗಳ ನಡುವೆ ಅದನ್ನೆಲ್ಲ ಬಗೆಹರಿಸ್ಕೊಳಕ್ಕೋಸ್ಕರ ಒಂದು ಶಾಶ್ವತ ಅಂತಾರಾಜ್ಯ ಮಂಡಳಿ ಸ್ಥಾಪಿಸಿ ಅಂತ ಒಂದು ಕಮಿಷನ್ ಹೇಳ್ತು.
ಅದು ಹೇಳದಂತ ಕಮಿಷನ್ ಯಾವ್ದಪ್ಪ ಅಂದ್ರೆ ಸರ್ಕಾರಿಯ ಆಯೋಗ, ದೀರ್ಘ ಬರುತ್ತೆ, ಸರ್ಕಾರಿಯ ಆಯೋಗ. ವೆರಿ ವೆರಿ ಇಂಪಾರ್ಟೆಂಟ್. ಇದೇನಾದ್ರೂ ಕೇಳಿದ್ರೆ ನಿಮ್ಗೆ, ಸರ್ಕಾರಿ ಆಯೋಗ ಅಂತಂದ್ರೆ ಕೇಂದ್ರ ರಾಜ್ಯ ಸಂಬಂಧಗಳ ನಡುವೆ ಸಮನ್ವಯತೆ ಉಂಟು ಮಾಡಲು ಶಿಫಾರಸ್ ಮಾಡಿದಂತ ಕಮಿಟಿ. ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದು ಕೂಡ ಅಷ್ಟೇ, ರಾಜ್ ಮನ್ನಾರ್ ಕಮಿಟಿನೂ ಅಷ್ಟೇ, ಕೇಂದ್ರ ರಾಜ್ಯದ ನಡುವೆ ಇದನ್ನ ಸಂಬಂಧಗಳ ಬಗ್ಗೆ ಕೆಲವು, ಯಾಕಂದ್ರೆ ನೀವು ನೋಡ್ಕೋಬೇಕಾಗತ್ತೆ ಸರ್ಕಾರಿ ಆಯೋಗದಲ್ಲಿ ಏನೇನ್ ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಸರ್ಕಾರಿ ಆಯೋಗದಲ್ಲಿ, ಈಗೆಲ್ಲ ನಮ್ಮಲ್ಲಿ ಕರ್ನಾಟಕದಲ್ಲಿ ಗವರ್ನರ್ ಮಾಡ್ಬೇಕು, ನಮ್ಮ ಸ್ಟೇಟ್ ಅವ್ರನ್ನ ಯಾರನ್ನೂ ಮಾಡಲ್ಲ. ಯಾಕೆ ಅಂದ್ರೆ ಸರ್ಕಾರಿ ಆಯೋಗ ರೆಕಮೆಂಡ್ ಮಾಡಿದೆ, ಇಲ್ಲೇನಾದ್ರೂ ಗವರ್ನರ್ ಆದ್ರೆ ದಿನನಿತ್ಯ ಅದೇ ಪಕ್ಷದವರು ತಮಗ್ ಬೇಕಾದಂಗೆ ಫೇವರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಫೇವರಿಸಮ್ ಮಾಡೋದ್ರಿಂದ ಬೇರೆ ಸ್ಟೇಟ್ ಅವ್ರನ್ನ ಮಾಡಿ ಅಂತ. ಅದಕ್ಕೋಸ್ಕರ ನೋಡಿ, ಆಯಾ ಸ್ಟೇಟ್ ಅಲ್ಲಿ, ಯಾವ್ದೇ ಸ್ಟೇಟ್ ಅಲ್ಲಿ ತಗೊಳ್ಳಿ, ಆ ಸ್ಟೇಟ್ ಅವ್ರನ್ನ ಮಾಡಲ್ಲ. ಇದನ್ನ ರೆಕಮೆಂಡ್ ಮಾಡೋದು ಸರ್ಕಾರಿ ಆಯೋಗ. ಆಮೇಲೆ ತೆರಿಗೆನ ಕೇಂದ್ರ ರಾಜ್ಯಗಳು ಸರಿಯಾಗಿ ಹಂಚ್ಕೊಳ್ಳಿ ಅಂತ ಹೇಳಿದೆ, ಅದೆಲ್ಲ ಸರ್ಕಾರಿ ಆಯೋಗ ನೋಡ್ಕೊಳ್ಳಿ. ಅದು 1983 ಅಲ್ಲಿ ಕೇಂದ್ರ ರಾಜ್ಯ ಸಂಬಂಧಕ್ಕೆ ಸಂಬಂಧಪಟ್ಟಂಗೆ. ಸೊ ಇನ್ನ ಬೇರೆ ಬೇರೆ ಕಮಿಟಿಗಳು ನೋಡ್ಕೊಳ್ಳಿ, JVP ಕಮಿಟಿ, ಇದೆಲ್ಲ ನಿಮಗೆ ಗೊತ್ತಲ್ಲ, ನಿಮ್ಗೆ ರಾಜ್ಯ ರಚನೆಗೆ ಸಂಬಂಧಪಟ್ಟಂಗೆ ಅದೆಲ್ಲ ನೀವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಒಂದೇ ಕ್ವಶನ್ ಹೇಳ್ತಾರೆ, ಪದೇ ಪದೇ ಅಲ್ಲೇ ಹೋಗ್ತೀವಿ. ಸೊ 263 ಅಡಿಯಲ್ಲಿ ಶಾಶ್ವತ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸಲು ಪ್ರತಿಪಾದಿಸಿದಂತ ಕಮಿಟಿ ಯಾವುದು ಅಂದ್ರೆ ಸರ್ಕಾರಿಯ ಆಯೋಗ. ನೆಕ್ಸ್ಟ್, ಹೈಕೋರ್ಟ್ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಸ್ವೀಕರಿಸುವವರು ಅಂದ್ರೆ ಬೋಧಿಸುವವರು ಯಾರು? ಬೋಧಿಸುವವರು ಅಂತ ಇಟ್ಕೊಟ್ರಪ್ಪ. ಹೈಕೋರ್ಟ್ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಸೊ ಇದೆಲ್ಲ ಸಿಂಪಲ್ ಕ್ವಶನ್ಸ್, ನೀವು ಅಟೆಂಡ್ ಮಾಡೇ ಮಾಡ್ತೀರಾ. ಇದಕ್ಕೆ ರೈಟ್ ಆನ್ಸರ್ ಗವರ್ನರ್. ನಮ್ಮ ಗವರ್ನರ್ ಹೈಕೋರ್ಟ್ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಭಾರತದಲ್ಲಿ ಮೊದಲ ಪುರಸಭೆ ನಿಗಮ ಎಲ್ಲಿ ಆರಂಭ ಆಯಿತು ಅಂತ. ಭಾರತದಲ್ಲಿ ಮೊದಲ ಪುರಸಭೆ ನಿಗಮ ಎಲ್ಲಿ ಆರಂಭ ಆಯಿತು? ಕಾರ್ಪೊರೇಷನ್ ಅಂತ ಪುರಸಭೆ ಅಂದ್ರೆ ಗೊತ್ತಲ್ಲ. ಫಸ್ಟ್ ನಮ್ಮಲ್ಲಿ ಎಲ್ಲಿ ಕಾರ್ಪೊರೇಷನ್ ಇದಾಗಿದೆ ಈ 4 ಸಿಟಿಗಳಲ್ಲಿ. ಇದಕ್ಕೆ ರೈಟ್ ಆನ್ಸರ್ ಮದ್ರಾಸ್. ಫಸ್ಟ್ ಮೊದಲ ಪುರಸಭೆ ಸ್ಟಾರ್ಟ್ ಆಗಿದ್ದು ನಮ್ಮಲ್ಲಿ ಮದ್ರಾಸ್ ಅಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಗೊತ್ತಿರುತ್ತೆ ನಿಮ್ಗೆ, ಪೊಲೀಸ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್, ಅದಕ್ಕೋಸ್ಕರ ಇವನ್ನೆಲ್ಲ ಹಾಕಿದ್ವಿ. ನೆಕ್ಸ್ಟ್, ಚುನಾಯಿತ ಅಭ್ಯರ್ಥಿಯು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ತನ್ನ ಆಸ್ತಿ ಮತ್ತು ಬಾಧ್ಯತೆಗಳ ಘೋಷಣೆಯನ್ನು ಎಷ್ಟು ದಿನಗಳಲ್ಲಿ ಸಲ್ಲಿಸಬೇಕು? ಅಂದ್ರೆ ನೀವು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅದನ್ನ ಡಿಕ್ಲೇರ್ ಮಾಡ್ಕೋಬೇಕು. ಏನ್ ದುಡ್ಡಿದೆ, ಸಾಲ ಎಷ್ಟಿದೆ, ಅದನ್ನೆಲ್ಲ ಎಷ್ಟು ದಿನದಲ್ಲಿ ಅಂತ, ನೀವು ಪ್ರಮಾಣ ವಚನ ಸ್ವೀಕರಿಸಿದ ಎಷ್ಟು ದಿನದಲ್ಲಿ ಅಂತ. ಇದಕ್ಕೆ ರೈಟ್ ಆನ್ಸರ್ ಬಂದು 90 ದಿನಗಳು. ವೆರಿ ವೆರಿ ಇಂಪಾರ್ಟೆಂಟ್. 90 ದಿನಗಳಲ್ಲಿ ನೀವು ತಮ್ಮ ಆಸ್ತಿ ಮತ್ತು ಬಾಧ್ಯತೆಗಳನ್ನ ಡಿಕ್ಲೇರ್ ಮಾಡ್ಕೋಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ಕೇಳ್ಬೋದು ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಯಾವ ಲೇಖನದಡಿಯಲ್ಲಿ ಪರಿಶಿಷ್ಟ ಪಂಗಡದ ರಾಷ್ಟ್ರೀಯ ಆಯೋಗವನ್ನು ರಚಿಸಲಾಗಿದೆ? ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್, ST ಕಮಿಷನ್ ಅಂತ ನೆನ್ಪಿಟ್ಕೊಳ್ಳಿ. ST ಗೆ ಸಂಬಂಧಪಟ್ಟಂಗೆ ಯಾವ ಆರ್ಟಿಕಲ್? ಇದಕ್ಕೆ ರೈಟ್ ಆನ್ಸರ್ ಬಂದು 338A, 338A. ನೋಡಿ, ಆಲ್ಮೋಸ್ಟ್ ತುಂಬಾ ಜನ ತಪ್ಪಾಗ್ತಿದ್ದಾರೆ. ಅದೇನ್ ನಿಜವಾಗ್ಲೂ ಕಾನ್ಸ್ಟಿಟ್ಯೂಷನ್ ಓದಿದ್ರೆ ಹೆಂಗ್? ಓದಿಲ್ಲ ಅಂದ್ರೆ ನಮ್ದು ವಿಡಿಯೋಸ್ ಇದೆ. ಸೊ ತುಂಬಾ ಕಮ್ಮಿ ಇದರಲ್ಲಿ ರೇಟಲ್ಲೇ ನಾವು ನಮ್ಮ ವಿಡಿಯೋಸ್ ಅವೈಲೇಬಲ್ ಇದೆ. ನೀವು ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡ್ಬೋದು. ನೀವು ಕರೆಕ್ಟ್ ಆಗಿ ಕುತ್ಕೊಂಡು ಒಂದು 10 days ಅಲ್ಲಿ ಮುಗಿಸ್ಬೋದು. ಸೊ ಈ ಫಸ್ಟ್ ನಂಬರ್ ಕಾಣಿಸ್ತಾ ಇದೆಯಲ್ಲ, ಈ ಫಸ್ಟ್ ನಂಬರ್ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿದ್ರೆ ನೀವು ಆರಾಮಾಗಿ ಕಾನ್ಸ್ಟಿಟ್ಯೂಷನ್ ಔಟ್ ಆಫ್ ಔಟ್ ಮಾಡ್ಬೋದು. ಆ ಲೆವೆಲ್ಗೆ ನಮ್ಮ ವಿಡಿಯೋಸ್ ಇದೆ. ನೀವು ಯಾಕಂದ್ರೆ ನಮ್ಮ ಸ್ಯಾಂಪಲ್ ರೆಫರೆನ್ಸ್ ಎಲ್ಲ ನೀವು ಯೂಟ್ಯೂಬ್ ಅಲ್ಲಿ ನೋಡಿದೀರಾ. ಯಾಕಂದ್ರೆ ತುಂಬಾ ಜನ ತಪ್ಪು ಮಾಡ್ತಾ ಇದೀರಪ್ಪ. ಇರ್ಲಿ, ST ಕಮಿಷನ್ 338A. 338 ಬಂದು SC ಗೆ ಸಂಬಂಧಪಟ್ಟಂಗೆ ಗೊತ್ತಿದೆ ನಿಮ್ಗಿದು. 89ನೇ ತಿದ್ದುಪಡಿಯಲ್ಲಿ 2 ಬೇರೆ ಬೇರೆ ಆದವು. ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ ಕೇಳಿದಾನೆ ಒಂದ್ಸರಿ. ಯಾವ ತಿದ್ದುಪಡಿಯಲ್ಲಿ SC ಮತ್ತೆ ST ಕಮಿಷನ್ಸ್ ಬೇರೆ ಆಯ್ತು ಅಂದ್ಬಿಟ್ಟು 89ನೇ ತಿದ್ದುಪಡಿಯಲ್ಲಿ ಬೇರೆ ಆಯ್ತು. ಸೊ ಯಾರಾದ್ರೂ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಕೇಳೋರಿದ್ರೆ ನಮ್ಮ ಮೊದಲನೇ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡ್ಬೋದು.
2ನೇ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿ, ನಮ್ಮ ವಿಡಿಯೋಸ್ ಬರ್ತದೆ. ಸೊ ಗೊತ್ತಾಯ್ತಲ್ಲ, ST ಕಮಿಷನ್ 338A. ನೆಕ್ಸ್ಟ್, ಸಮಾನ ನ್ಯಾಯ ಮತ್ತು ಉಚಿತ ಕಾನೂನಿನ ನೆರವು ಸಂಬಂಧಿಸಿದ ಆರ್ಟಿಕಲ್ ಯಾವುದು? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು 39A. ವೆರಿ ವೆರಿ ಇಂಪಾರ್ಟೆಂಟ್. ಸಮಾನ ನ್ಯಾಯ ಮತ್ತೆ ಉಚಿತ ಕಾನೂನಿನ ನೆರವು ಅಂದ್ಬಿಟ್ಟು ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳು ಅಂದ್ರೆ DPSPಗೆ ಆಡ್ ಮಾಡಿದ್ರು. ಯಾವುದು? 3 ವಿಧಿಗಳನ್ನ ಆಡ್ ಮಾಡಿದ್ದಾರೆ. ಯಾವ್ದು? 39A, 43A, 48A ಅಂತ ಅನ್ಬಿಟ್ಟು. ಇವೆಲ್ಲ ಏನೇನು ಅಂತ ನೀವು ನೋಡ್ಕೊಳ್ರಪ್ಪ. ನಾವು ನಮ್ಮ ವಿಡಿಯೋಗಳಲ್ಲೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀವಿ, ಪದೇ ಪದೇ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಈ 3 ಆರ್ಟಿಕಲ್ ನ ಆಡ್ ಮಾಡಿದ್ದಾರೆ. 42ನೇ ತಿದ್ದುಪಡಿಯಲ್ಲಿ ಆಡ್ ಮಾಡಿ ನಮ್ಮ DPSPಗೆ ಆಡ್ ಮಾಡಿದ್ದಾರೆ. ಏನು ಈ 39A ನೋಡಿ ಅಂದ್ರೆ ಸಮಾನ ನ್ಯಾಯ ಮತ್ತೆ ಉಚಿತ ಕಾನೂನಿನ ನೆರವು. ಇವಾಗ ನಿಮ್ಮನ್ನು ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ಟಿರ್ತಾರೆ, ನಿಮ್ಮ ಹತ್ರ ದುಡ್ಡಿರಲ್ಲ, ನಿಮ್ ಸಂಬಂಧಿಕರ ಹತ್ರನೂ ದುಡ್ಡಿರಲ್ಲ, ಅಥವಾ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಇವಾಗ ಜೈಲಲ್ಲಿ ಇದ್ರೂ ಕೂಡ ನಿಮಗೆ ಕಾನೂನಿನ ನೆರವು ಸಿಗ್ಬೇಕಾಗತ್ತೆ. ಯಾಕಂದ್ರೆ ತಪ್ಪು ಮಾಡಿದವರು ಅವ್ರಿಗಷ್ಟೇ ಶಿಕ್ಷೆ ಆಗ್ಬೇಕು. ನೀವೇನು ಮಾಡಿರಲ್ಲ, ಒಳಗಡೆಗೆ ಹಾಕ್ಬಿಟ್ಟಿರ್ತಾರೆ. ಅಂತ ಟೈಮಲ್ಲಿ ನಿಮಗೆ ಕಾನೂನಿನ ನೆರವು ಬೇಕಾಗತ್ತೆ. ನೀವು ಲಾಯರ್ ಇಟ್ಕೊಳ್ಳಿಲ್ಲ ಅಂದ್ರೂ ಸರ್ಕಾರದ ಕಡೆಯಿಂದ ಇಡ್ತಾರೆ. ಸೊ ಈ ತರದ ವಿಷಯಗಳನ್ನೆಲ್ಲ ನೋಡಿ 39A ಸಮಾನ ನ್ಯಾಯ ಮತ್ತೆ ಉಚಿತ ಕಾನೂನಿನ ನೆರವು ಅನ್ನೋದನ್ನ ಆಡ್ ಮಾಡಿದ್ರು 39A. ಇನ್ನ ನೋಡ್ಕೊಳ್ಳಿ 43A, 42, 48A ಇದನ್ನೆಲ್ಲ 42ನೇ ತಿದ್ದುಪಡಿಯಲ್ಲಿ ಆಡ್ ಮಾಡಿದ್ದಾರೆ. ಅದೇನು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್, ಮಾತನಾಡುವುದನ್ನು ನಿಲ್ಲಿಸಲು ಮತ್ತು ಇನ್ನೊಬ್ಬ ಸದಸ್ಯನನ್ನು ಮಾತನಾಡಲು ಅವಕಾಶ ನೀಡುವಂತೆ ಸ್ಪೀಕರ್ ಸದಸ್ಯರನ್ನು ಕೇಳಬಹುದು. ಇದನ್ನು ಏನಂತ ಕರೀತಾರೆ? ಸೊ ಬೇರೆಯವರಿಗೆ ಅವಕಾಶ ಮಾಡಿಕೊಡಕ್ಕೆ ಏನಂತ ಕರೀತಾರೆ ಅನ್ಬಿಟ್ಟು ಕಮೆಂಟ್ ಮಾಡಿ ಇದಕ್ಕೆ ಆನ್ಸರ್ಸ್. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡುವಂಥದ್ದು ಈಲ್ಡಿಂಗ್ ದ ಫ್ಲೋರ್ ಅಂತ ಅಂದ್ಬಿಟ್ಟು. ಅಂದ್ರೆ ನೀವು ಬೇರೆಯವರಿಗೆ ಅವಕಾಶ ಮಾಡಿಕೊಡುವಂಥದ್ದು. ಅಂದ್ರೆ ನೀವೇನೋ ಮಾತಾಡ್ತಾ ಇರ್ತೀರಾ, ಸ್ಪೀಕರ್ ನಿಮಿಷ ಕುತ್ಕೊಳ್ಳಿ ಯಜಮಾನ್ರೆ, ಅವ್ರು ಮಾತಾಡ್ಲಿ, ಅವ್ರ ಕ್ಷೇತ್ರದ ಸಮಸ್ಯೆಗಳನ್ನ ಹೇಳ್ಕೊಡಿ ಅಂದ್ಬಿಟ್ಟು ನಿಮ್ಮನ್ನ ಕೂಡ್ಸ್ಕೊಳೋದನ್ನ ಈಲ್ಡಿಂಗ್ ದ ಫ್ಲೋರ್ ಅಂತ. ಸೊ ಒಬೇಯಿಂಗ್ ದ ರೂಲ್ ಅಂದ್ರೆ ಅದೇನು, ಕ್ರಾಸಿಂಗ್ ದ ಫ್ಲೋರ್, ಇದೆಲ್ಲ ನೋಡ್ಕೊಳ್ಳಿ ಆಯ್ತಾ. ಕೆಲವು ಟರ್ಮ್ಸ್ ಗಳು ಬರ್ತಾವಪ್ಪ. ಫ್ಲೋರ್ ಕ್ರಾಸಿಂಗ್ ಅಂದ್ರೆ ಏನು, ಈಲ್ಡಿಂಗ್ ದ ಫ್ಲೋರ್ ಅಂದ್ರೆ ಈ ತರ ಟರ್ಮ್ಸ್ ಗಳು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಇದ್ರಲ್ಲೆಲ್ಲ ಹೇಳಿದ್ವಿ, ನೋಡ್ಕೊಳ್ಳಿ ಅಲ್ಲಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ? ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಯಾವ್ದನ್ನ ಕರೀತಾರೆ ಅಂದ್ಬಿಟ್ಟು. ಇದಕ್ಕೆ ರೈಟ್ ಆನ್ಸರ್ ಬಂದು 42ನೇ ಸಾಂವಿಧಾನಿಕ ತಿದ್ದುಪಡಿ ಅಂದ್ರೆ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನ ಏನಂತ ಕರೀತಾರೆ? ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಯಾಕಂದ್ರೆ ಅದು ಹೇಳ್ಬೇಕು ಅಂದ್ರೆ ಅರ್ಧ ಕಾನ್ಸ್ಟಿಟ್ಯೂಷನ್ ಬುಕ್ ಎಲ್ಲ ಅಲ್ಲೇ ಇದೆ. ನಿಮ್ಗೆ ಯಾವ್ದಾದ್ರು ತಿದ್ದುಪಡಿ ಏನೋ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಗೊತ್ತಾಗ್ತಿಲ್ಲ ಅಂತಂದ್ರೆ ನೀವು ಇದನ್ನ ಆರಾಮಾಗಿ ಚಾಯ್ಸ್ ತಗೋಬಹುದು. ನೀವು ಅದನ್ನೇನು ನೆಗೆಟಿವ್ ಆಗ್ಬಿಡುತ್ತೆ ಅಂತ ಬಿಡಕ್ ಹೋಗ್ಬೇಡಿ. ಕಣ್ಣು ಮುಚ್ಕೊಂಡು ಏನೂ ಗೊತ್ತಿಲ್ಲ, ಅಲ್ಲಿ 42ನೇ ತಿದ್ದುಪಡಿ ಇತ್ತು ಅಂತಂದ್ರೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ರೆ 42ಕ್ಕೆ ಸುತ್ತು ಬಂದ್ಬಿಡಿ, ಆನ್ಸರ್ ರೈಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟು ತಿದ್ದುಪಡಿಗಳು 42ನೇ ತಿದ್ದುಪಡಿಗಳಾಗಿದೆ. ನಮ್ಮ ಲೇಡಿ ಬಾಸ್ ಇಂದಿರಾ ಟೈಮಲ್ಲಿ ಆಗಿದ್ದು ಇದು. ನೆನ್ಪಿಟ್ಕೊಳ್ಳಿ, 42ನೇ ತಿದ್ದುಪಡಿನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ನೆಕ್ಸ್ಟ್, ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಯು 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು ಸಂವಿಧಾನಕ್ಕೆ 21A ವಿಧಿಯನ್ನು ಸೇರಿಸುವ ಮೂಲಕ ಮೂಲಭೂತ ಹಕ್ಕನ್ನಾಗಿ ಮಾಡುತ್ತದೆ?
ಅಂದ್ರೆ 21A ಗೊತ್ತಲ್ಲ ನಿಮ್ಗೆ, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಕೊಡ್ಬೇಕು ಅಂತ ಮಾಡಿದ್ರು. ಅದು ಯಾವುದು ಅಂತ? ಆನ್ಸರ್ಸ್ ಟೈಪ್ ಮಾಡಿ. ಇದಕ್ಕೆ ರೈಟ್ ಆನ್ಸರ್ 86ನೇ ತಿದ್ದುಪಡಿ 2002. ಸೊ ವೆರಿ ವೆರಿ ಇಂಪಾರ್ಟೆಂಟ್. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಅಂದ್ಬಿಟ್ಟು 21A ವಿಧಿನ ಸೇರ್ಪಡೆ ಮಾಡಿದ್ರು. 86ನೇ ತಿದ್ದುಪಡಿ 2002. ನೆಕ್ಸ್ಟ್, ಏಕರೂಪ ನಾಗರಿಕತೆ ಸಮಿತಿಯನ್ನು ಸ್ಥಾಪಿಸಲು ಸಂವಿಧಾನದ ಮುಂದಿನ ಯಾವ ಆರ್ಟಿಕಲ್ ನಿರ್ದೇಶಿಸಲಾಗಿದೆ ಅಂತಂದ್ರೆ, ಯಾವ ಆರ್ಟಿಕಲ್ ಏಕರೂಪ ನಾಗರಿಕ ಸಂಹಿತೆ ಸಂಬಂಧಪಟ್ಟಂತದ್ದು? ಇದಕ್ಕೆ ರೈಟ್ ಆನ್ಸರ್ ಯೂನಿಫಾರ್ಮ್ ಸಿವಿಲ್ ಕೋಡ್. ನೋಡೋಣ ಯಾರು ಕಮೆಂಟ್ ಮಾಡ್ತಿದ್ದಾರೆ ಅಂತ. ಕೆಲವು ಕಮೆಂಟ್ಸ್ ನೋಡೋಣ ಹೆಂಗ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದು ಆರ್ಟಿಕಲ್ 44 ವಿಧಿ 44 ಏಕರೂಪ ನಾಗರಿಕ ಸಂಹಿತೆ ಅಂತಂದ್ರೆ ಎಲ್ಲಾ ಧರ್ಮದವರಿಗೂ ಒಂದೇ ರೀತಿಯ ಕಾನೂನು. ಈಗ ಎ ಒಂದು ಮದುವೆ ಆಗ್ತಾನೆ ಅಂದ್ರೆ ಒಂದು ಧರ್ಮದವನು ಒಂದು ಮದುವೆ ಆಗ್ತಾನೆ ಅಂದ್ರೆ ಬಿ ಕೂಡ ಅವನು ಒಂದೇ ಮದುವೆ ಆಗ್ಬೇಕಾದ ಬೇರೆ ಧರ್ಮದವನು. ಅವರ ಧರ್ಮ ಗ್ರಂಥಗಳಲ್ಲಿ ಏನೇನೋ ಇದೆ ಅನ್ಬಿಟ್ಟು ಹೆಂಗೆಂಗೋ ಫಾಲೋ ಮಾಡಕ್ಕಾಗಲ್ಲ. ಎಲ್ಲರಿಗೂ ಒಂದೇ ರೀತಿಯ ಕಾನೂನು. ಸುಮ್ನೆ ಇಲ್ಲಿ ನಾವು ಮದುವೆಗೆ ಡೈವರ್ಸ್ಗೆ ಏನೋ ಒಂದು ಪ್ರೊಸೀಜರ್ಸ್ ಇದ್ರೆ ಅವರು ಕೂಡ ಇನ್ನೊಂದು ಧರ್ಮದವರು ಅದೇ ಫಾಲೋ ಮಾಡ್ಬಿಡ್ಬೇಕು. ಸುಮ್ನೆ ಏನೋ ಒಂದು ಈಗ ನೋಡಿ ಟ್ರಿಪಲ್ ತಲಾಕ್ ಅಂತೆಲ್ಲ ಇತ್ತು, ಅದನ್ನೆಲ್ಲ ಕಾನ್ಸ್ಟಿಟ್ಯೂಷನ್ ಇದರಿಂದ ಎಲ್ಲ ಕಾನ್ಸ್ಟಿಟ್ಯೂಷನ್ ಇರ್ಲಿಲ್ಲ, ಬಟ್ ಆ ಕಾನೂನುಗಳನ್ನೆಲ್ಲ ತೆಗೆದ್ರು. ಅವರೆಲ್ಲೋ ಫಾರಿನ್ ಅಲ್ಲಿ ಇರ್ತಾರೆ, ದುಬೈಯಲ್ಲೋ ಬೇರೆ ದೇಶಗಳಲ್ಲಿ. ಸುಮ್ನೆ ಡೈವರ್ಸ್ ಕೊಡ್ಬೇಕು ಅಂದ್ರೆ ಯಾವುದೇ ಕಾನೂನು ಕಟ್ಟಳೆಗಳಿಲ್ಲ. ಸುಮ್ನೆ ಟ್ರಿಪಲ್ ತಲಾಕ್ 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 ಅಂತ 3 ಸರಿ ಹೇಳ್ಬಿಟ್ರೆ ಮುಗ್ದೋಯ್ತಂತೆ. ಸೊ ಅದನ್ನೆಲ್ಲ ಬಟ್ ಆ ಹೆಣ್ಮಗು ಎಷ್ಟು ಕೊರಗುತ್ತೇಳಿ. ಸೊ ಅದಕ್ಕೋಸ್ಕರ ಈ ತರ ಕಾನೂನುಗಳನ್ನೆಲ್ಲ ಕೆಲವು ತೆಗೆದ್ರು. ಸೊ ಅಂದ್ರೆ ಒಂದು ಧರ್ಮದಲ್ಲಿ ಇನ್ನೊಂದು ಧರ್ಮದಲ್ಲಿ ಡಿಫ್ರೆನ್ಸ್ ಇರಬಾರದು ಅಂದ್ಬಿಟ್ಟು ಏಕರೂಪ ನಾಗರಿಕ ಸಮಿತಿ ಅಂದ್ರೆ ಎಲ್ಲರೂ ಒಂದೇ ಅನ್ನೋದು. ಯಾವ ಆರ್ಟಿಕಲ್ ಅಪ್ಪ ಅಂದ್ರೆ ಆರ್ಟಿಕಲ್ 44. ನೆಕ್ಸ್ಟ್, ಭಾರತದಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸ್ಥಾಪಿಸಲು ಯಾವ ಸಮಿತಿ ಶಿಫಾರಸು ಮಾಡುತ್ತದೆ ಅಂದ್ರೆ ಕೇಂದ್ರ ಜಾಗೃತ ಆಯೋಗ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದನ್ನ ರೆಕಮೆಂಡ್ ಮಾಡಿದಂತ ಸಮಿತಿ ಯಾವುದು? ಇದರ ಸ್ಥಾಪನೆಗೆ ರೆಕಮೆಂಡ್ ಮಾಡಿದ್ದು? ಸೊ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಸ್ಥಾಪನೆ ಮಾಡಿದಂತ ಸಮಿತಿ ಯಾವ್ದಪ್ಪ ಅಂತಂದ್ರೆ ಸಂತಾನಂ ಸಮಿತಿ. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ತುಂಬಾ ಇಂಪಾರ್ಟೆಂಟ್. ತುಂಬಾ ಸಲ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಸಂತಾನಂ ಕಮಿಷನ್ ನ ಇವರು ಕೇಂದ್ರ ಜಾಗೃತ ಆಯೋಗವನ್ನ ಸ್ಥಾಪನೆ ಮಾಡಲು ಅವಕಾಶ ಮಾಡಂತ ಸಮಿತಿ. ನೆಕ್ಸ್ಟ್ ಅಂದ್ರೆ ಅದು ನವೀನ್ ಲಾಸ್ಟ್ ಎಸ್ಸೆ ಏನೋ ಬರ್ದಿದ್ರು ಒಂದು ನಮ್ಮ ನವೀನ್ ಪ್ರೀವಿಯಸ್ ಇದಕ್ಕೆ. ನವೀನ್ ಕೇಳಿಸ್ತಾ ಇದೆಯಾ? ಹೇಳಿದ್ವಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಏನು ಇದಕ್ಕೆ ಹೇಳ್ತಾರ ಎಕ್ಸಾಮ್ ಅಲ್ಲಿ? PSI ಅದಕ್ಕೇನೋ ಎಸ್ಸೆಗಳಿಗೇನೋ ಎಲ್ಲ ಪ್ರಿಪೇರ್ ಆಗ್ತಾ ಇದ್ರಲ್ಲ ನೀವು? ಸರ್ ಹೇಳಿದ್ವಿ ಏನಾದ್ರು ಫಸ್ಟ್ ಅದು ಇಂಪ್ಲಿಮೆಂಟ್ ಮಾಡಿದ್ದು?
ಏನು ಹೇಳ್ತಾ ಇದೀರಲ್ಲ, ಹೇಳಿ, ಕಮೆಂಟ್ ಮಾಡ್ತಾ ಇದೀರಲ್ಲ. ಅದೇ ಸರ್, ಅದು ಗೋವಾದಲ್ಲಿ ಈಗ ಜಾರಿಯಲ್ಲಿದೆ. ಹ್ಮ್. ಸೊ ಏನಂದ್ರೆ ಈಗ ಮದುವೆ ಆಗಿರ್ಬೋದು, ವಿಚ್ಛೇದನ, ಹ್ಮ್. ಸೊ ಈ ತರ ಸಂಬಂಧಪಟ್ಟಿರೋ ಅಂಶಗಳೆಲ್ಲ ಒಂದೇ, ಎಲ್ರಿಗೂ ಒಂದೇ ಅಂತ ಅಷ್ಟೇ. ಹ್ಮ್. ಓಕೆ, ಅವೆಲ್ಲ ಅಂದ್ರೆ ಈಗ ಗೋವಾದಲ್ಲಿ ಅಟ್ ಪ್ರೆಸೆಂಟ್ ಆಕ್ಟಿವಿಟಿ ಇದೆ ಎಲ್ಲ, ಹಂಗಾರೆ ಆಕ್ಟಿವ್ ಇದೆ ಹೌದು. ನಮ್ಮಲ್ಲಿ. ಎಸ್ ಸರ್, ಇದೆ. ನೆನ್ಪಿಟ್ಕೊಟ್ರಪ್ಪ, ಗೋವಾದಲ್ಲಿ ಮಾತ್ರ ಅದಿರೋದು ಏಕರೂಪ ನಾಗರಿಕ ಸಂಹಿತೆ. ಅದು ಫುಲ್ ಫ್ಲೆಡ್ಜ್ ಅಲ್ಲಿ ಅಂತಲ್ಲ, ಸದ್ಯಕ್ಕೆ ಅದು ಇಂಪ್ಲಿಮೆಂಟ್ ಮಾಡಿರೋದು ಗೋವಾದಲ್ಲಿ ಮಾತ್ರ. ಸೊ ಇದೆಲ್ಲ ಈ ತರ ಎಲ್ಲ ತುಂಬಾ ಸೆನ್ಸಿಟಿವ್ ಇಶ್ಯೂಸ್. ಸೊ ಇದನ್ನೆಲ್ಲ ಸರ್ಕಾರಗಳು ಕೂಡ ನೋಡ್ಕೊಂಡು ಮಾಡ್ಬೇಕಾಗತ್ತೆ, ಯಾಕಂದ್ರೆ ಆಯಾ ಧರ್ಮಗಳಲ್ಲಿ ಒಂದೊಂದು ಬೋಧನೆಗಳು ಮಾಡಿರ್ತಾರಲ್ಲ. ಸೊ ಅದ್ರ ಇದನ್ನ ನೋಡ್ಕೊಂಡು, ಇವಾಗ ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಸಲ್ಲೇಖನ ವ್ರತ ಅಂತ ಇದೆ, ಇಲ್ಲಿ ಜೈನರಲ್ಲಿ. ಆ ಸಲ್ಲೇಖನ ವ್ರತ ಈಗ ಸಡನ್ ಆಗಿ ಧಾರ್ಮಿಕ ವಿಚಾರಗಳಿಗೆ ಕೋರ್ಟ್ಗಳು ಅವೆಲ್ಲ ಇದು ಮಾಡೋದಕ್ಕಾಗಲ್ಲ. ಚಾನ್ಸ್ ಇದೆ, ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಸೊ ಓಕೆ ನೋಡಿ, ಸಲ್ಲೇಖನ ವ್ರತ ಕೆಲವು ಇವಾಗ ಹಿಂದೂ ಧರ್ಮದಲ್ಲಿ ಇಲ್ಲದೆ ಇರಬಹುದು, ಅಲ್ಲಿ ಜೈನ ಧರ್ಮದಲ್ಲಿ ಇರುತ್ತೆ, ಬುದ್ಧರಲ್ಲಿ ಏನೋ ಒಂದಿರುತ್ತೆ. ಸೊ ಈ ತರ, ಬಟ್ ಕೆಲವನ್ನ ಅಂದ್ರೆ ಮೇಜರ್ ಆಗಿ, ಫಾರ್ ಎಕ್ಸಾಂಪಲ್ ಆಸ್ತಿ ಹಕ್ಕು ಅಂತ ಇಟ್ಕೊಳ್ಳಿ. ಆಸ್ತಿ ಹಕ್ಕನ್ನ ಎಲ್ಲರಿಗೂ ಒಂದೇ ತರ ಮಾಡ್ಬೇಕು ಅಂತ ಅನ್ನೋದು ಕಾನೂನು, ಎಲ್ರಿಗೂ ಪ್ರತಿಯೊಬ್ಬ ಇವ್ರಿಗೂ ತಲುಪಬೇಕು ಅಂತ ಒಂದು ಇಂಟೆನ್ಷನ್. ಆಯ್ತಾ, ಇರ್ಲಿ, ಆಯಾ ಧರ್ಮಗಳದ್ದು ಕೋರ್ಟ್ ನೋಡ್ಕೊಳುತ್ತೆ. ನೆಕ್ಸ್ಟ್, ರಾಷ್ಟ್ರಪತಿಗಳ ದೋಷಾರೋಪಣೆಯನ್ನು ಎಲ್ಲಿ ಮಾಡಬಹುದು? ರಾಷ್ಟ್ರಪತಿಗಳ ದೋಷಾರೋಪಣೆಯನ್ನ ಎಲ್ಲಿ ಮಾಡಬಹುದು? ಅಂದ್ರೆ ರಾಷ್ಟ್ರಪತಿ ತೆಗಿಬೇಕಾದ್ರೆ ಇಂಪೀಚ್ಮೆಂಟ್ ಅಂತ ಕರೀತಾರೆ. ಎಲ್ಲಿ ಮಾಡ್ಬೋದು? ರಾಷ್ಟ್ರಪತಿನ ಇಂಪೀಚ್ಮೆಂಟ್ ಮಾಡ್ಬೇಕು ಅಂದ್ರೆ ಏನ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಸಂಸತ್ತಿನ ಎರಡೂ ಸದನದಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಸಂಸತ್ತಿನ ಎರಡೂ ಸದನಗಳಲ್ಲಿ ಮಾಡ್ಬೇಕಾಗತ್ತೆ ರಾಷ್ಟ್ರಪತಿ ಇಂಪೀಚ್ಮೆಂಟ್ ನ. ಸೊ ಆ ಬಿಲ್ ಪಾಸ್ ಮಾಡ್ಬೇಕಾದ್ರೆ ಲೋಕಸಭೆಲಾದ್ರೂ ಮಾಡ್ಬೋದು, ಇಲ್ಲ ರಾಜ್ಯಸಭೆಲಾದ್ರೂ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸಲ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಬಟ್ ಕೆಲವ್ರು ಏನ್ ಮಾಡ್ತಾರೆ, ಲೋಕಸಭೆ ರಾಜ್ಯಸಭೆ ಅಂತ ಹಾಕ್ಬಿಟ್ಟು ಬರ್ತಾರೆ. ರಾಷ್ಟ್ರಪತಿ ಇಂಪೀಚ್ಮೆಂಟ್ ಆಗ್ಬೇಕಂದ್ರೆ ಎರಡೂ ಸದನದಲ್ಲಿ ಪಾಸ್ ಆಗ್ಬೇಕಾಗತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಅದ್ರ ಆರ್ಟಿಕಲ್ ಏನು ಅದೆಲ್ಲ ನೀವು ಸ್ಟಡಿ ಮಾಡ್ಕೊಳ್ಳಿ. ಬೇರುಬಾರಿ ಪ್ರಕರಣಕ್ಕೆ ಸಂಬಂಧಿಸಿದ ವರ್ಷ ಯಾವುದು? ಬೇರುಬಾರಿ ಪ್ರಕರಣ. ಮೋಸಿನ್ ಅವರು ಇಂಪೀಚ್ಮೆಂಟ್ ಅಂದ್ರೆ ಮಹಾಭಿಯೋಗ ಅಲ್ವಾ ಸರ್? ಕರೆಕ್ಟ್, ಮಹಾಭಿಯೋಗ. ಮೋಸಿನ್ ಅವರೇ, ಮಹಾಭಿಯೋಗ ಅಂದ್ರೆ ಇಂಪೀಚ್ಮೆಂಟ್ ಅಂತ. ಬೇರುಬಾರಿ ಪ್ರಕರಣ. ಸೊ ಇದಕ್ಕೆ ಸಂಬಂಧಿಸಿದ ವರ್ಷ ಯಾವ್ದಪ್ಪ ಅಂತಂದ್ರೆ 1960. ಏನಪ್ಪಾ 1960 ಅಂತಂದ್ರೆ 1960ರಲ್ಲಿ ಇಶ್ಯೂ ಆಗುತ್ತೆ. ಏನು, ಕೆಲವು ಭಾಗಗಳನ್ನ ನಮ್ಮ ನೆಹರು ಇರ್ತಾರಲ್ಲ ಅವರು ಕೆಲವು ಭಾಗಗಳನ್ನ, ಅವಾಗ ಬಾಂಗ್ಲಾ ಅಂತ ಇರಲ್ಲ, ಪಾಕಿಸ್ತಾನ ಅಂತ ಇತ್ತು. ಸೊ ಕೆಲವು ಭಾಗಗಳನ್ನ ಇವರು ಒಪ್ಪಂದದಲ್ಲಿ ಕೆಲವು ಭಾಗಗಳನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು. ಸೊ ಅವಾಗ ಬಿಟ್ಕೊಂಡಂತ ಸಂದರ್ಭದಲ್ಲಿ ತಿದ್ದುಪಡಿ ಮಾಡ್ಬೇಕಾ ಸಂವಿಧಾನಕ್ಕೆ ಬೇಡವಾ ಅಂತ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯ್ತು, ಇಶ್ಯೂ ಆಯ್ತು. ಆಮೇಲೆ ಪ್ರಸ್ತಾವನೆಗೆ ಏನಾದ್ರೂ ತಿದ್ದುಪಡಿ ಮಾಡ್ಬೇಕಾ. ಸೊ ನಮ್ಮ ಭಾರತದ ಸಾರ್ವಭೌಮತೆ, ಸಮಗ್ರತೆ ಅಂತ ಕೆಲವು ವರ್ಡ್ಸ್ ಎಲ್ಲ ಬಳಸಿದ್ರು, ಎಲ್ಲಿ ನಮ್ಮ ಪ್ರಿಯಾಂಬಲ್ ಅಲ್ಲಿ. ಸೊ ಇಲ್ಲೆಲ್ಲ ಬದಲಾವಣೆ ಮಾಡ್ಬೇಕಾ ಏನು ಎತ್ತ ಅಂತ ಫುಲ್ ಡಿಟೇಲ್ ಡಿಸ್ಕಷನ್ ಆಯ್ತು. ಅದೇನು ಅಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಅಲ್ಲಿ ನಮ್ದು ಬೇರುಬಾರಿ ಪ್ರಕರಣ ಅಂತಾನೆ ಒಂದು ವಿಡಿಯೋ ಇದೆ, ಜಸ್ಟ್ ಒಂದು 5-10 ಮಿನಿಟ್ಸ್ ಇದೆ. ಅದ್ ನೋಡಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಅನ್ಸುತ್ತೆ. ನೋಡಿ, ಬೇರುಬಾರಿ ಪ್ರಕರಣ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಅದ್ ಯಾವಾಗಪ್ಪ ಸಂಬಂಧಿಸಿದ್ದು ಅಂದ್ರೆ 1960, 1960ರಲ್ಲಿ. ನೆಕ್ಸ್ಟ್, ರಾಜ್ಯದ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥ ಯಾರು? ಮೇನ್ ರಾಜ್ಯದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ್ರೆ ಯಾರು? ಮೇನ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ನಮ್ಮ ರಾಜ್ಯಕ್ಕೆ, ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು
ಗವರ್ನರ್. ವೆರಿ ವೆರಿ ಇಂಪಾರ್ಟೆಂಟ್. ಗವರ್ನರ್ ಇವರನ್ನ ರಾಜ್ಯದ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥ ಅಂತ ಕರೀತಾರೆ. ಯಾಕಂದ್ರೆ ಯಾವುದೇ ಒಂದು ಕಾನೂನು ಏನೇ ಆಗ್ಬೇಕು ಅಂದ್ರೂ ಕೂಡ ನೀವು ಏನ್ ಮಾಡ್ಬೇಕು, ಅಂದ್ರೆ ಗವರ್ನರ್ ಹೆಸರಲ್ಲೇ ಆಗೋದು. ನಿಮ್ಗೆ ಆರ್ಡರ್ಸ್, ನೀವೇನೋ ದೊಡ್ಡ ಆಫೀಸರ್ಸ್ ಆಗ್ತೀರಾ, KS ಪಾಸ್ ಮಾಡ್ತೀರಾ, ಅದು ಇದು ಅಂದ್ರೆ ಪ್ರತಿಯೊಂದು ಆರ್ಡರ್ಗಳು ಕೂಡ ಗವರ್ನರ್ ಹೆಸರಲ್ಲಿ ಆಗುತ್ತೆ. ಕಾರ್ಯನಿರ್ವಾಹಕ ಅಂದ್ರೆ ಎಲ್ಲ ಕೆಲಸ ಇವರ ಹೆಸರಲ್ಲೇ ನಡೆಯೋದು. ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥ ಯಾರು ಅಂದ್ರೆ ಗವರ್ನರ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಷ್ಟು ಕ್ವಶನ್ಸ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಾಗೆ. ನವೀನ್, ಬೇರೆ ಏನಾದ್ರು ಹೇಳ್ತೀರಾ? ಅಷ್ಟೇ ಸರ್, ಇನ್ನೇನೆಲ್ಲ ನೀವು ಹೇಳಿದ್ದೀರಾ ಸರ್. ಓಕೆ, ಕೆಲವೆಲ್ಲ ಹೇಳಿದೀವಿ. ಬಟ್ PSI ಏನೋ ನೋಟಿಫಿಕೇಶನ್ ಆಗುತ್ತೆ ಅಂತಿದ್ದಾರೆ ನೆಕ್ಸ್ಟ್ ವೀಕ್ ಅಲ್ಲಿ. ಸೊ ಪ್ರಿಪರೇಷನ್ ಆಗಿ, ಎಸ್ಸೆ ಎಲ್ಲ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಆಗಿ, ಎಸ್ಸೆಗಳು ಹೆಂಗ್ ಬರಿಬೇಕು ಏನು ಅಂದ್ಬಿಟ್ಟು ಅದೊಂದು ಕ್ಲಾಸ್ ತಗೊಳೋಣ ಅಂತ ಇದ್ವಿ. ಬಟ್ ಬೇಸಿಕ್ ಓವರ್ ಆಲ್ ಹೇಳ್ತೀನಿ, ಎಸ್ಸೆ ಯಾರಾದ್ರೂ PSI ಆತರ ಪ್ರಿಪರೇಷನ್ ಆಗ್ತಿರೋರು ಯಾವತ್ತೂ ಅಷ್ಟೇ ನಮ್ಮ ಗೌರ್ಮೆಂಟ್ ಅಂತ ಇದ್ದಾಗ ಇದನ್ನ ನಾವು ಅದನ್ನ ಸಮರ್ಥನೆ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಪಾಲಿಸಿ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಅದನ್ನ ಟೀಕೆ ಮಾಡಿ ಬರೆಯಂಗಿಲ್ಲ. ಅರ್ಥ ಆಯ್ತಾ? ಈಗೇನೋ ನಮ್ ಸಂವಿಧಾನ ಚೆನ್ನಾಗಿಲ್ಲಪ್ಪ, ನಮ್ ಸಂವಿಧಾನ ಏನು ಸರಿ ಇಲ್ಲ, ಯಾವತ್ತೂ ಹಂಗ್ ಬರೆಯಕ್ ಹೋಗ್ಬಾರ್ದು. ನೀವು ಸಮರ್ಥನೆ ಮಾಡ್ಕೋಬೇಕು. ನಮ್ ಸಂವಿಧಾನದಲ್ಲಿ ಏನೋ ಸಣ್ಣ ಪುಟ್ಟ ಇಶ್ಯೂಸ್ ಇದ್ರು ಕೂಡ, ಸಮಸ್ಯೆಗಳಿದ್ರು ಕೂಡ ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಂದು ಒಳ್ಳೆ ಹಂತಕ್ಕೆ ಹೋಗ್ತಾ ಇದೀವಿ ಅನ್ನೋ ಲೆವೆಲ್ಗೆ ಯಾವಾಗ್ಲೂ ಆಶಾವಾದ ಭಾವನೆಯಿಂದ ಇಟ್ಕೊಂಡು ಬರಿಬೇಕಾಗುತ್ತೆ. ಕೆಲವ್ರು ನಾನು ನೋಡಿದೀನಿ, ನಮ್ಮಲ್ಲಿ ತುಂಬಾ ಭ್ರಷ್ಟಾಚಾರ, ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋದ್ರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಇದನ್ನೆಲ್ಲ ತುಂಬಾ ನೆಗೆಟಿವ್ ಆಸ್ಪೆಕ್ಟ್ಸ್ ಇಂದ ಬರ್ಕೊಳಕ್ ಹೋದ್ರೆ ತುಂಬಾ ಸಮಸ್ಯೆಗಳಾಗತ್ತೆ. ಆ ವ್ಯಾಲ್ಯೂಯೇಟರ್ ಮಾಡೋರಾಗ್ಲಿ, ಆಮೇಲೆ ಕೆಲವು ಇದು ಅಷ್ಟೇ, ನೀವು ಏನೇನೋ ಈಗ ಕೆಲವು ಸೆನ್ಸಿಟಿವ್ ಇಶ್ಯೂಸ್ ನ ತಗೊಂಡು ನೀವು ಅದನ್ನ ಪಾಸಿಟಿವ್ ನೆಗೆಟಿವ್ ಸೈಡ್ ಅಲ್ಲಿ ಬರೀಬೇಕಾದ್ರೆ ಯೋಚನೆ ಮಾಡ್ಕೊಂಡು ಬರೀಬೇಕಾಗತ್ತೆ. ಯಾಕಂದ್ರೆ ಅದರಿಂದ ಕೆಲವ್ರಿಗೆ ಯಾರಿಗೋ ವೈಯಕ್ತಿಕವಾಗಿ ಪರ್ಟಿಕ್ಯುಲರ್ ಹೆಸರುಗಳನ್ನು ತಗೋಬಾರ್ದು. ಈಗ ಯಾರೋ PM ಅಂತ ಆಗ್ಲಿ, ಯಾರೋ CM ಅಂತ ಆಗ್ಲಿ, ಅವರ ಹೆಸರುಗಳನ್ನೆಲ್ಲ ತಗೊಂಡು ನೀವು ಇದ್ ಮಾಡಕ್ ಹೋಗ್ಬಾರ್ದು. ಮುಖ್ಯಮಂತ್ರಿಗಳು ಆತರ ಬಳಸ್ಕೊಂಡ್ರೆ ಪರವಾಗಿಲ್ಲ. ಪರ್ಟಿಕ್ಯುಲರ್ ಯಾರನ್ನೋ ತಗೊಂಡು ಅವ್ರೇನೋ ಮಟ್ಟಕ್ಕೆ ದುಡ್ಡು ಬಿಡ್ತಾರೆ, ಇವ್ರು ಬಿಡಲ್ಲ, ಅವ್ರು ಗಲಾಟೆ ಮಾಡ್ತಾರೆ. ಬಟ್ ನಿಮ್ಮ ಕರ್ತವ್ಯ ಏನು, ಸೊಸೈಟಿಯಲ್ಲಿ ಆಡಳಿತ ಮಾಡ್ಕೊಂಡು ಹೋಗ್ಬೇಕು. ಒಂದ್ಸರಿ ಅವ್ರು ಬರ್ತಾರೆ, ಒಂದ್ಸರಿ ಈ ಪಾರ್ಟಿ ಬರ್ತಾರೆ, ಯಾರೇ ಬರ್ತಾರೆ, ತಲೆ ಕೆಡ್ಸ್ಕೊಂಬಾರ್ದು. ನೀವು ತಟಸ್ಥವಾಗಿರ್ಬೇಕು. ಅಂದ್ರೆ ಪೊಲಿಟಿಕಲ್ ನ್ಯೂಟ್ರಾಲಿಟಿ ಅಂತಾರೆ, ಅಂದ್ರೆ ರಾಜಕೀಯ ತಟಸ್ಥತೆ. ನೀವು ಯಾವಾಗ್ಲೂ ನ್ಯೂಟ್ರಲ್ ಆಗಿ ಇರ್ಬೇಕಾಗತ್ತೆ. ಸೊ ನಿಮ್ಗೆ ಅವರು ಬೇಕಾಗತ್ತೆ, ಇವರು ಬೇಕಾಗತ್ತೆ, ಎಲ್ಲರೂ ಬೇಕಾಗತ್ತೆ. ಆಮೇಲೆ ಡಿಸಿಷನ್ಸ್, ನೀವೇನೇ ಡಿಸಿಷನ್ಸ್ ತಗೊಳ್ಳಿ, ಅದು ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೇಕಷ್ಟೆ. ಸೊ ಆ ತರದಲ್ಲಿ ನಿಮ್ಮ ಎಸ್ಸೆಗಳನ್ನ ರೆಡಿ ಮಾಡ್ಬೇಕಾಗತ್ತೆ. ನೋಡೋಣ, ಅದೊಂದು ಕ್ಲಾಸ್ ನ ತಗೋತೀವಿ. ಸೊ ಇಷ್ಟು ಕೂಡ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ಕೆಲವು ಕ್ವಶನ್ಸ್ ಹಾಕಿದೀವಿ. ಸೊ ಯಾರಾದ್ರೂ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಾದ್ರು ಕ್ಲಾಸ್ ಕೇಳಬೇಕು ಅಂತಂದ್ರೆ ವಿಡಿಯೋಸ್ಗೆ ಈ ಫಸ್ಟ್ ನಂಬರ್ ಕಾಣಿಸ್ತಿದೆಯಲ್ಲ, ಇದಕ್ಕೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಬಹುದು. ಸೊ 1500 ಇದೆ ಕಾನ್ಸ್ಟಿಟ್ಯೂಷನ್. 3 ಪಾರ್ಟ್ ಇದೆ. ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ಹಳೆ MCQs ಎಲ್ಲ, ಹಳೆ ಪೇಪರ್ಸ್ ಎಲ್ಲ. ಓಕೆನಾ? ಸೊ ದಟ್ಸ್ ಇಟ್ ಅನ್ಸುತ್ತೆ. ಬೇರೆ ನೆಕ್ಸ್ಟ್ ಸರಿ, ತುಂಬಾ ಲೇಟ್ ಆಗ್ತಿರ್ಬೋದು ಕೆಲವರಿಗೆ, ಬಟ್ ನಾವು ಎಲ್ಲ ಡ್ಯೂಟಿ ಎಲ್ಲ ಮುಗಿಸ್ಕೊಂಬಂದು ಜಾಯ್ನ್ ಆಗೋದು ಇದೆಲ್ಲ ಲೇಟ್ ಆಗ್ತದೆ. ಇರ್ಲಿ. ಬಟ್ ಪೊಲೀಸ್ ಎಕ್ಸಾಮ್ಸ್ ಗಳಿಗೆ, ಯಾಕಂದ್ರೆ ನಿಮ್ದೊಂದು ರೆಸ್ಪಾನ್ಸಿಬಲ್ ಇರೋಂಥ ಪೋಸ್ಟ್ ಅದು. ಪೊಲೀಸ್ ಆಗ್ಲಿ, ನೀವು ಸೊಸೈಟಿಯಲ್ಲಿ ಎಲ್ಲಾನು ಬ್ಯಾಲೆನ್ಸ್ ಮಾಡೋಂಥ ಪೋಸ್ಟ್. ಬಟ್ ಯಾರಿಲ್ಲ ಅವ್ರಿಗೆ ನಿಮ್ಮ ಒಂದು ಹೆಲ್ಪ್ ಬೇಕಾಗತ್ತೆ, ಅಂತವ್ರಿಗೆ ಸಹಾಯ ಮಾಡಕ್ ಹೋಗ್ತಾ ಇದ್ದೀರಾ ಪೊಲೀಸ್ ಜಾಬ್ಗೆ. ಸೊ ಕರೆಕ್ಟಾಗಿ ಎಲ್ಲ ತಿಳ್ಕೊಂಡೋಗಿ, ಕಾನ್ಸ್ಟಿಟ್ಯೂಷನ್ ಆಗ್ಲಿ ಪ್ರತಿಯೊಂದಾಗ್ಲಿ ತಿಳ್ಕೊಂಡೋಗಿ. ಯಾವತ್ತೂ ಅಷ್ಟೇ ಸರ್ಕಾರದ ನಿಯಮಗಳನ್ನ ನೀವು ಫಾಲೋ ಮಾಡ್ಲೇಬೇಕಾಗತ್ತೆ. ಸರ್ಕಾರ ಯಾವ್ದೋ ಒಂದು ಪಾಲಿಸಿ ತಂತು ಅಂದ್ರೆ ನೀವು ಅದನ್ನ ಸಮರ್ಥನೆ ಮಾಡ್ಕೋಬೇಕಾಗತ್ತೆ. ನೀವ್ ಅಲ್ಲಿ ಇದ್ಕೊಂಡ್ಬಿಟ್ಟೆ ಸರ್ಕಾರ ಸರಿಗ್ ಮಾಡಿಲ್ಲಪ್ಪ ಅನ್ಬಿಟ್ಟು ನೀವು ಅನ್ನಂಗಿಲ್ಲ. ಅದೇನ್ ಸರ್ಕಾರ ಮಾಡಿದೆ ಅದನ್ನ ರೈಟ್ ಅಂತ ಹೇಳ್ಬೇಕಾಗತ್ತೆ ಅಷ್ಟೇ. ನಾನ್ ಹೇಳೋದು ನಿಮ್ಗಷ್ಟೇ, ಯಾರಾದ್ರೂ PSI ಆಸ್ಪಿರೆಂಟ್ಸ್ಗೆ. ಓಕೆ, ದಟ್ಸ್ ಇಟ್ ಅನ್ಸುತ್ತೆ ನಮ್ ಕಡೆಯಿಂದ. ನವೀನ್, ಬೇರೆ ಏನಾದ್ರು ಹೇಳ್ತೀರಾ? ಅಷ್ಟೇ ಸರ್, ಇನ್ನೇನಿಲ್ಲ ಸರ್. ಸೊ ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ನಿಮ್ಮ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಕರೆಂಟ್ ಅಫೇರ್ಸ್ ನೋಡೋಣ, ನಾನ್ ಮಾಡೋಣ. ಬಟ್ ಸದ್ಯಕ್ಕೆ ಆಗಲ್ಲಪ್ಪ, ಈಗ ಪೊಲೀಸ್ ಎಕ್ಸಾಮಿಗೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಕಣ್ಣಿಗೆ ಕಾಣದ ಗುರು. ಸೊ ಏನಿಲ್ಲ, ಕಣ್ಣಿಗೆ ಕಾಣಲ್ಲ ಅಂದ್ರೆ ಈಗ ಸ್ಟಾರ್ಟ್ ವಿಡಿಯೋ ಅಂತ ಕೊಟ್ರೆ ನಮ್ಮ ಒಂದು ಬೇಡ ಬಿಡಿ, ನಮ್ಮ ಈ ಅವತಾರ ನಿಮ್ಗೆ ಹಾಕ್ಬೇಕು. ಏನ್ ನವೀನ್? ಸೈಯದ್ ನಾಯಕ್ ಅಂತಿದ್ದಾರೆ, ಎಕ್ಸಾಮ್ಸ್ಗೆ ಸ್ವಲ್ಪ ಟ್ರಿಕ್ ಹೇಳಿ ಸರ್. ಖಂಡಿತ ಸೈಯದ್, ದಿನ ಫಾಲೋ ಮಾಡೋಣ ಸೈಯದ್, ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ನೋಡೋಣ ಯಾವ ಎಕ್ಸಾಮ್ಸ್ ಪರ್ಟಿಕ್ಯುಲರ್ ಆಗಿ ಕಮೆಂಟ್ ಮಾಡಿ, ಸೊ ದಟ್ ನಿಮ್ಗೆ ಏನ್ ಬೇಕೋ ಆ ತರದಲ್ಲಿ
ಮಾಡೋಣ. FD SD ಎಕ್ಸಾಮ್ ಕ್ವಶನ್ಸ್ ಮಾಡಿ ಸರ್ ಅಂತಿದ್ದಾರೆ ವಿಶಾಲ್. ಇದೆಲ್ಲ FD SD ಎಲ್ಲದಕ್ಕೂ ಯೂಸ್ ಆಗುತ್ತೆ, ಬಟ್ ಸ್ವಲ್ಪ ಬೇಸಿಕ್ ಲೆವೆಲ್ ಅನ್ಸ್ಬೋದು, ಪೊಲೀಸ್ ಲೆವೆಲ್ಗೆ ಇರ್ಬೋದು, ಬಟ್ ರೆಡಿ ಇರ್ರಿ, ಎಲ್ಲದಕ್ಕೂ FD ಅದಲ್ಲೂ ಕೇಳ್ತಾರೆ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನೆಲ್, ನಮ್ಮ ಸ್ಪರ್ಧಾ ಚಿಗುರು ಪೇಜ್ ಇದೆಯಲ್ಲ, ಹೋಗಿ ಸರ್ಚ್ ಅಲ್ಲಿ ಸ್ಪರ್ಧಾ ಚಿಗುರು ಪೇಜ್ ಅಂತ ಕೊಡಿ, ಅಲ್ಲಿ ನಮ್ಮನ್ನ ಫಾಲೋ ಮಾಡಿ ಆಯ್ತಾ. ನಮ್ಮನ್ನ ಫಾಲೋ ಮಾಡಿದ್ರೆ ನಿಮಗೆ ಎಲ್ಲ ಅಲರ್ಟ್ಸ್ ಬರುತ್ತೆ. ಆಮೇಲೆ 2ನೇ ನಂಬರ್ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಲಿಂಕ್ ಕೂಡ ಬರುತ್ತೆ, ಅಲ್ಲಿ ವಾಟ್ಸಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಉಮಾಕಾಂತ್ PDO ಯಾವಾಗ ಕಾಲ್ಫಾರ್ಮ್ ಆಗ್ಬೋದು ಗೊತ್ತಿಲ್ಲ ಉಮಾಕಾಂತ್ ಅವರೇ, ಕಾಲ್ ಮಾಡಿದಾಗ ಕಾಲ್ ಆಗುತ್ತೆ. ಐ ಆಮ್ ನಾಟ್ ಶೋರ್, ನನ್ಗೆ ಗೊತ್ತಿಲ್ಲ ಅದು. ನಾಳೆ ಯಾವಾಗ ಕ್ಲಾಸ್ ಅಂತಿದ್ದಾರೆ ಮಂಜುನಾಥ್ ಪೂಜಾ, ನೋಡೋಣಪ್ಪ ನೆಕ್ಸ್ಟ್ ಯಾವಾಗ ಅಂದ್ಬಿಟ್ಟು. ಸರ್ ಗ್ರಾಮ ಪಂಚಾಯತ್ ಬಗ್ಗೆ ಇನ್ಫಾರ್ಮೇಶನ್ ನೋಡೋಣ, ಸದ್ಯಕ್ಕೆ ಏನು ಕಾಲ್ ಆಗಿಲ್ಲ, ಅದ್ರ ಬಗ್ಗೆ ನಾವೇನು ಈಗ ಟಚ್ ಮಾಡಲ್ಲ. ಗ್ರಾಮ ಪಂಚಾಯತ್ PDO ಸೆಕ್ರೆಟರಿ ಬಗ್ಗೆ. ಸೊ ರಿಯಲಿ ಯುವರ್ ಟೀಚಿಂಗ್ ಟೆಕ್ನಿಕ್ ಇಸ್ ವೆರಿ ನೈಸ್ ಸರ್ ಅಂತಾರೆ ಶಿಲ್ಪಾ MS, ಥ್ಯಾಂಕ್ ಯು. ಮಹೇಶ್ ಕೂರ್ಗಾಚಾರ್, ಸಿವಿಲ್ ಎಕ್ಸಾಮ್ಸ್ಗೆ ಕ್ಲಾಸ್ ಮಾಡಿ ಸರ್ ಪ್ಲೀಸ್. ಶೋರ್ ಮಾಡೋಣ ಮಹೇಶ್ ಅವರೇ. ಮಂಜು ಡೇವಿಡ್, ನಾಳೆ ಕ್ಲಾಸ್ ಟೈಮಿಂಗ್ಸ್ ನೀವೇ ಹೇಳ್ಬಿಡ್ರಿ. ನಮ್ ಕ್ಲಾಸ್ ಟೈಮಿಂಗ್ಸ್ ನಾಳೆ ನಾನು ಯಾವಾಗ ಫ್ರೀ ಇರ್ತೀನಿ ಅದನ್ನೆಲ್ಲ ನೋಡ್ಕೊಂಡು ನೀವೇ ಹೇಳ್ಬಿಡಿ. ಗೊತ್ತಿಲ್ಲಪ್ಪ, ನಾಳೆ 11 ಗಂಟೆ ನೈಟ್ ತಗೊಂಡ್ರು ತಗೊಂಡೆ, 10 ಗಂಟೆಗೆ ತಗೊಂಡೆ, 8 ಗಂಟೆಗೆ ತಗೊಂಡೆ. ನಿಮ್ಮ ಹೆಸರೇನ್ ಸರ್ ಅಂತಿದ್ದಾರೆ ಸಾಯಿನಾಥ್ ಮೊಟ್ಟೆ ಅನ್ಸುತ್ತೆ ಅದು. ನಮ್ಮ ಹೆಸರು ಇದೆ, ಕೇಳಿಸ್ತ ಅನ್ಸುತ್ತೆ. ಸೊ ಹೆಸರಲ್ಲಿ ಏನಿದೆ. ಸೊ ಅಷ್ಟೇ ಅನ್ಸುತ್ತೆ. ಏನಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ರೆ ಕೇಳ್ರಪ್ಪ, ಬೇರೆ ಏನಾದ್ರು ದಟ್ ಏನಾದ್ರು ಇದ್ರೆ ಕೇಳಿ. ಸಾನ್ವಿ ಗ್ರೀನ್, ಸರ್ ನೇಮ್ ಹೇಳಿ ನಿಂದು. ನವೀನ್ ಕಾಣದ ಗುರು, ಆ? ಕಾಣದ ಗುರು ಅಂತ ಹೇಳೋದ್ರಲ್ಲಿ. ಕಾಣದ ಗುರು ಕಾಣದಂತೆ ಮಾಯವಾದನು ಇಟ್ಕೊಳ್ಳಿ. ಕನಕಪ್ಪ ಚಲವಾದಿ, PSI ಅಪ್ಲೈ ಮಾಡಕ್ಕೆ ಡಿಪ್ಲೊಮಾ ಮಾಡ್ಬೋದಾ? ಡಿಪ್ಲೊಮಾ ಆಗಲ್ಲ ಇವರೇ, PSIಗೆ PC ಮಾಡ್ಬೋದು, PSI ಆಗಿ ಡಿಪ್ಲೊಮಾ ಆಗಲ್ಲ. PWD AE JE ಅದಕ್ಕೆ GK ಕವರ್ ಮಾಡಬಹುದು. ನಮಗೆ ಫೋನ್ ಮಾಡಿ ವಿಚಾರಿಸ್ಕೊಂಡು ನಮ್ಮ ವಿಡಿಯೋ ನೋಟ್ಸ್ ನ ತಗೊಳ್ಳಿ. ಪ್ರಶ್ನೆಗಳು ಓದ್ಕೊಂಡೋದ್ರೆ ಸಾಲದು ಶಿವಾನಂದ್ ತೋಲಿ ಅವರೇ. PSIಗೆ ಬುಕ್ಸ್ ಓದ್ಬೇಕಾಗತ್ತೆ, ಆಮೇಲೆ ಪ್ರಶ್ನೆ ಪತ್ರಿಕೆಗಳನ್ನ ಓದ್ಬೇಕಾಗತ್ತೆ. ಬರೀ ನೀವು ಕ್ವಶನ್ ಆನ್ಸರ್ಸ್ ಓದ್ಕೊಂಡ್ರೆ ಒಂದು 60 ತೆಗಿಬೋದು ಅಷ್ಟೇ ಮ್ಯಾಕ್ಸಿಮಮ್, ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ರು, ಬಟ್ ಸೆಲೆಕ್ಷನ್ ಆಗಲ್ಲ. ರೇಂಜ್ ಫಾರೆಸ್ಟ್ ಕಾಲ್ ಆಗುತ್ತೆ, ಅದು ಪ್ರತಿ ವರ್ಷ ಕಾಲ್ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಮೆಂಟಲ್ ಎಬಿಲಿಟಿ ಬಗ್ಗೆ ಸದ್ಯಕ್ಕಾಗಲ್ಲ, ನೋಡೋಣ. ಸೊ ಬಿಟ್ಟು ಕೇಳ್ರಪ್ಪ. ಫಾರೆಸ್ಟ್ ಎಕ್ಸಾಮ್ ಮೆಂಟಲ್ ಎಬಿಲಿಟಿ ಪರವಾಗಿಲ್ಲಪ್ಪ. ನೀವು ಏನು ಟೈಮ್ ಎಷ್ಟಾಯ್ತು? 11 ಗಂಟೆ ಆಯ್ತಾ? ಹೌದು ಸರ್. ಆದ್ರೂ ಕೂಡ ಇಷ್ಟೊಂದ್ ಜನ ಇದ್ದೀರಾ ಅಂದ್ರೆ ನಮಗ್ ಬಹಳ ಖುಷಿ ಅನ್ಸುತ್ತಪ್ಪ. ಫೋನ್ ಪೇ ಗೂಗಲ್ ಪೇ ಮಾಡಿದ್ರೆ ನಿಮ್ಮ ಈ ಜಿಮೇಲ್ ಐಡಿ ಕಳಿಸ್ತೀರಾ ಅಂತ ನಿಮ್ಮ ವಾಟ್ಸಪ್ಗೆ ಕಳಿಸ್ತೀವಿ ಲಿಂಕು, ಅಲ್ಲಿ ಓಪನ್ ಆಗುತ್ತೆ, ನೋಡ್ಕೊಳ್ಳಿ. ಯಾವ್ದಾದ್ರು ಒಂದ್ ಪಾರ್ಟ್ ಬೇಕಾದ್ರೆ ತಗೊಂಡು ಡಿಸೈಡ್ ಮಾಡ್ಕೊಳ್ಳಿ, ಆಮೇಲೆ ಸೇರ್ಕೊಂಡಿರಂತೆ. ಸೆಲೆಕ್ಷನ್ಸ್ ಎಷ್ಟು ಮಾರ್ಕ್ಸ್ ಬೇಕು? ಪೇಪರ್ ಬಿಟ್ಟಿಲ್ಲ ರಮೇಶ್ ತರದಾಳೆ, ಆಗ್ಲೇ ನಿಮಗೆ PC ಎಷ್ಟು ಮಾರ್ಕ್ಸ್ ಕಟ್ ಆಫ್ ಹೋಗ್ಬಿಟ್ಟಿದ್ರಲ್ರಿ. ಸಾನ್ವಿ ಗ್ರೀನ್ ಅವ್ರು ಏನೋ ಹುಬ್ಳಿ ಅಂತವ್ರೆ. ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ರಿ, ಅದೇ ನಮ್ ನಂಬರ್. ಶ್ರೀಶೈಲ್ ಕಡಪಟ್ಟಿ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಇದೆ ನೋಡ್ರಿ. ಡ್ಯೂಕ್ ಮಂಜು ವಾಟ್ಸಪ್ ನಂಬರ್ ಸರ್ ಅಲ್ಲೇ ಇದೆ ನೋಡಿ. ಯಾರೋ ಹಂಬಂತೋಟಾಗೆ ನಮ್ಮ ಇರ್ಷದ್ MN ಕಮೆಂಟ್ ಮಾಡ್ತಿದ್ದಾರೆ, ಶ್ರೀಲಂಕಾ ಅಂತ. ವೆರಿ ಗುಡ್ ಇರ್ಷದ್ ಅವ್ರೆ, ಕರೆಕ್ಟ್ ಆನ್ಸರ್ ಓದಿದ್ದಾರೆ ಅನ್ಸುತ್ತವ್ರು. ಎಲ್ಲಪ್ಪ ಊಟ ಆಯ್ತಾ ಅಂತಿದ್ದಾರೆ. ಊಟ ಆಯ್ತಪ್ಪ ಎಲ್ಲಪ್ಪ ಅವ್ರೆ. ಸರ್ ಏನ್ ಮಾಡೋದು ಸರ್, ಜಾಬ್ ಮಾಡ್ಕೋಬೇಕು ಅಂತ ತುಂಬಾ ಛಲ ಇದೆ. ಮಾಡ್ರಿ, ಎಲ್ಲಾರು ಮಾಡೋದು ಹೊಟ್ಟೆ ಪಾಡ್ಗೆ ಒಂದು ಕೆಲ್ಸಕ್ಕೆ, ಆಯ್ತಾ? ಮಾಡಿ ಅಷ್ಟೇ ಅಲ್ವಾ ನವೀನ್? ಕ್ಲೋಸ್ ಮಾಡೋಣಲ್ವಾ?
ಸರ್ ಯಾರು ಅಷ್ಟೇ ಸರ್. ಇದ್ ಮಾಡಿಲ್ಲ ಅಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಿಲ್ಲ, ಫಾಲೋ ಮಾಡಿ. ಸ್ಪರ್ಧಾ ಚಿಗುರು ಪೇಜ್ ಅಂತ ಹೋಗಿ ಅಲ್ಲಿ ಫಾಲೋ ಮಾಡಿ, ನಮ್ಮನ್ನ ಲೈಕ್ ಮಾಡಿ. ಗ್ರೇಟ್ ಬಿಡಿ ಸರ್ ನೀವು. ಯಾಕಪ್ಪ ಹರೀಶ್ ತಾವರೆಕೆರೆ, ಹ್ಮ್ ಬೈಯಂಗಿದ್ರೆ ಬೈರಪ್ಪ, ಪರವಾಗಿಲ್ಲ, ನಾವು ತಗೊಳಕ್ ರೆಡಿ ಇದೀವಿ. ಬೈಯಂಗಿದ್ರೆ ಬೈರಿ, ಬರೀ ಹೊಗಳಿಕೆನೆ ಚೆನ್ನಾಗಿರಲ್ಲ. ಏನ್ ನವೀನ್? ಹೌದು ಸರ್. ಅವಾಗ ಬೈತಾ ಇದ್ರೆ ನೀವು ಅಲ್ಲಿನ ಹಾ, ಕಮೆಂಟ್ ಹಾ. ಮಾಡೋರ್ಗೆ ಏನಾಗುತ್ತೆ, ಬಹಳ ಖುಷಿ ಅನ್ಸುತ್ತೆ. ಏನೋ ಬೈತಾರಪ್ಪ, ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ತುಂಬಾ ಏನೇನೋ ಮಾಡಕ್ ಹೋಗ್ಬಿಡಿ, ಸ್ಟೇಷನ್ಗೆ ಕೊಟ್ಬಿಡ್ತೀವಿ ಅಷ್ಟೇ. ಏನ್ ನವೀನ್? ತುಂಬಾ ಮಾಡಕ್ ಹೋದ್ರೆ ಅಲ್ಲಿ ಸೀದಾ ಅಲ್ಲಿ ಬಂದು ಭೇಟಿ ಆಗ್ಬೇಕಾಗತ್ತೆ. ಓಕೆ, ಸಿಗೋಣಪ್ಪ. ಆಯ್ತು, ಗುಡ್ ನೈಟ್. ಮಜಾ ಮಾಡಿ, ಚೆನ್ನಾಗಿ ರೆಸ್ಟ್ ಮಾಡಿ. ನೆಕ್ಸ್ಟ್ ವೀಕಿಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಪೊಲೀಸ್ ಆಗಿ ಸೊಸೈಟಿ ಒಳ್ಳೆ ಸರ್ವಿಸ್ ಕೊಡಿ, ಒಳ್ಳೆ ಮನೆಗೆ ಒಳ್ಳೆ ಮಕ್ಕಳಾಗಿ ಬದುಕಿ. ಥ್ಯಾಂಕ್ ಯು.